ಇವರಿಬ್ಬರಿಗೂ 10 ಜನ ಮಕ್ಕಳು. ಅಲ್ಲಿಗೆ ಅದ್ರ ಕತೆ ಮುಗೀತು ಅಂತನ. ಜ್ಯೇಷ್ಠ ಪುತ್ರ ತುದಿಯಿಂದ ಇವಳು ಶೀಲಾ, ಎರಡನೇ ಮಗ ರಘು. ಇದಿನ್ನೂ ಶುರು ಅಷ್ಟೇ. ನೀವಿನ್ನು ತುಂಬಾ ಮದುವೆಗಳು ನೋಡೋದಿದೆ. ಮಧುಸೂದನ್ ಆಚಾರ್ ಬಂದು ಸಿವಿಲ್ ಇಂಜಿನಿಯರ್. ಈ ಕಾರು, ಬಂಗ್ಲೆ, ಟೆಲಿಫೋನು, ಆಳು ಕಾಳು ಎಲ್ಲಾ ಸವಲತ್ತು ಈ ಕೆಲಸದಿಂದನೇ. ಈಗ ನಾನು ಸರ್ವೆ ಆಫೀಸರ್ ಅಪ್ಪ. ಕೇಳಿ ನಿಮ್ಗೆ ಖುಷಿ ಆಗುತ್ತೆ ಅನ್ಕೊಂಡಿದ್ದೆ. ನನಗೇನು ಬೇಕಾಗಿಲ್ಲ, ನೀನೀಗ ಹೋದ್ರೆ ಸಾಕಾಗಿದೆ. ಹೋಗು. ನಿಮ್ಗೆ ಯಾವತ್ತೂ ಯಾವ್ದ್ರಲ್ಲೂ ತೃಪ್ತಿ ಇಲ್ಲ. ಇನ್ ಮುಂದೆ ಆದ್ರೂ ನಮ್ ಖುಷಿ ನಾವು ನೋಡ್ಕೊಂಡ್ರೆ ಒಳ್ಳೇದು. ಮನೆ ಕೆಲಸ ಎಲ್ಲ ಹೇಗೋ ಆಗುತ್ತೆ. ನನ್ನ ಮದುವೆ ಯಾರು ಮಾಡ್ತಾರೆ? ನಿನ್ನ ಮದುವೆ ಕೂಡ ನಾವೇ ಮಾಡ್ಬೇಕಾ? ಕೆಲಸ ಯಾವುದೇ ಆದ್ರೂ ಅರ್ಹತೆ ಇರೋರಿಗೆ ಸಿಗ್ಬೇಕೆ ಹೊರತು ಅದೃಷ್ಟದಿಂದ ಪಡ್ಕೊಂಡಿರೋರ್ಗಲ್ಲ. ಅದೇನ್ ಹೇಳ್ತಿದ್ದ ನಮ್ಮ ಇವನು? ನೀವಿಬ್ರು ಕೆಲಸ ಹುಡ್ಕೋಬೇಕಾಗತ್ತೆ. ಹೇಗಿದ್ದೀರಾ ಸಾವಿತ್ರಮ್ಮ? ಇವ್ರು ಯಾರು ಗೊತ್ತಾಯ್ತಾ? ಅದೇ ಆಗ್ಲೇ BBC ಅಂತ ಹೇಳಿದ್ನಲ್ಲ, ಇವ್ರೆ. ಏ ಸುಮಾ, ಬಾರೆ ಇಲ್ಲೇ. ಲಾಡು ಸಿಗೋ ಲವಂಗ ತರ ಎಲ್ರು ನನ್ನ ಪಕ್ಕಕ್ಕೆ ಇಟ್ಟು ಹೋಗ್ತಾ ಇದಾರೆ. ಎಲ್ಲ ನಿನ್ನಿಂದಾನೆ. ರಘು ಬಂಗಾರದಂತ ಹುಡುಗ. ಪರಿಸ್ಥಿತಿ ಅರ್ಥ ಆಗಕ್ಕೆ ಇಷ್ಟೆಲ್ಲ ಆಗ್ಬೇಕಿತ್ತ? ಸಪ್ತಸ್ವರ ಶ್ರುತಿ ಸೇರಿದೆ, ಸಂವತ್ಸರ ಶುರು ಆಗಿದೆ. ಹೆಂಡತಿ ಎತ್ತರ ಇದ್ರೆ ಏನಂತೆ, ಹತ್ತಿರ ಇರೋದು ಮುಖ್ಯ ಅಲ್ವಾ? ನೀವೇನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಯ್ತಕ್ಕ. ಸಮಸ್ಯೆ ಬಗೆಹರಿದಿದ್ದು ಸುಮಾಗೆ ಸಮಾಧಾನ ಆಯ್ತು. ನಮ್ದೇನು ಅಭ್ಯಂತರ ಇಲ್ಲಪ್ಪ. ಲೀಲನ್ ಜೊತೆ ನೀನೊಂದ್ಸತಿ ಮಾತಾಡು. ನೀನೆಲ್ಲೂ ಹೋಗ್ಬೇಕಾಗಿಲ್ಲ, ನಮ್ ಜೊತೆನೇ ಇರು. ಮದ್ವೆಗಿಂತ ಮುಂಚೆ ಹೆಣ್ಣು ಗಂಡು ನೋಡಂಗಿಲ್ಲ ಅಂತ ಗೊತ್ತಿಲ್ವಾ? ಈಗ ತಾನೇ ರೂಮಲ್ಲಿ ಇದ್ಲಲ್ಲ. ರೂಮ್ ಅಲ್ಲ. ಆದ್ರೂ ಸುಮಾ ಮರದಿಂದ ಬಿದ್ದ ಕಾಯ್ತರ ಕಾಯಾಗೆ ಉಳಿಲಿಲ್ಲ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಾರೆ. ಜೀವನದಲ್ಲಿ ಅಷ್ಟೆಲ್ಲ ಪಾಠ ಕಲಿತಿದ್ದ ಸುಮಾ ತನ್ನದೇ ಆದ ಒಂದು ಫ್ಯಾಕ್ಟ್ರಿ ಶುರು ಮಾಡಿದ್ರು. ಎಷ್ಟೋ ಹೆಣ್ಮಕ್ಳಿಗೆ ಜೀವನ ಕೊಟ್ಟರು.